ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀ ಹರಿ ಕೃಪೆ ಯೂಟ್ಯೂಬ್ ಚಾನಲ್. ಮಸಾಲಾ ಬಟರ್ ಮಿಲ್ಕ್ ಮಜ್ಜಿಗೆ ಕುಡಿಯೋ ಬರದಲ್ಲಿ ರಿವ್ಯೂ ಕೊಡೋದನ್ನೇ ಮರ್ತ್ಬಿಟ್ಟಿದೆ ನೋಡಿ. ಈಗ ಎಕ್ಸಲೆಂಟ್ ಆಗಿದೆ, ಬೇಸಿಗೆಗೆ ಸೂಪರ್ ಸೂಪರ್ ಸೂಪರ್. ನೀವು ಟೈಮೇ ವೇಸ್ಟ್ ಮಾಡ್ದಂಗೆ ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಲೀಟ್ರ್ ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಶೇಕ್ ಮಾಡಿ ಒಂದು 400 ಗ್ರಾಮ್ ಅಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಅದು ಕಡ್ದಿರೋ ಥರ ಪ್ಯಾಕೆಟಲ್ಲೇ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಶುಂಠಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಮತ್ತು 3 ಹಸಿಮೆಣಸಿಕಾಯಿ, ಒಂದು 1/4 ಚಮಚದಷ್ಟು ಜೀರಿಗೆ, ಜಾಸ್ತಿ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಮೊಸರು ಈ ಥರ ಕಡ್ದಿಟ್ಕೊಂಡು ಅದಕ್ಕೆ ನೀವೇನು ರುಬ್ಬಿರೋ ಅಂಥ ಮಸಾಲೆ ಕೂಡ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಲೋಟದಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಮಿಕ್ಸ್ ಆಗೋ ಥರ ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು, ಮಸಾಲ ಮಜ್ಜಿಗೆ ರೆಡಿಯಾಗಿರುತ್ತೆ. ಬೇಸಿಗೆಗಂತೂ ಅನ್ನ ಹಾಗೆ ಕುಡಿಯೋಕ್ಕಂತೂ ಸೂಪರಾಗಿತ್ತು ರೀ. ನಾನಂತೂ ಒಂದು 2 ಲೋಟ ಹೊಟ್ಟೆ ತುಂಬ ಕುಡಿದೆ. ತುಂಬ ತಂಪು ಕೂಡ. ನಿಮಗೆ ಬರೇ ಮಜ್ಜಿಗೆ ಕುಡಿಯೋದಕ್ಕೆ ಬೇಜಾರಾಯಿತು ಅಂದರೆ ಈ ಥರ ಒಂದು ಮಸಾಲ ಮಜ್ಜಿಗೆನ ಮಾಡಿ ಕುಡೀರಿ. ಬೇಸಿಗೆ ಶುರುವಾಗಿರೋದ್ರಿಂದ ಬೇಕಾದರೆ ಲಂಚ್ ಬಾಕ್ಸ್ ಕೂಡ ನೀವು ಒಂದು ವಾಟ್ರ್ ಬಾಟ್ಲಿಗೆ ಇದನ್ನು ಹಾಕ್ಕೊಂಡೋಗಿ ಯಾವಾಗ ಬೇಕೋ ಆವಾಗ ಕುಡಿಬೋದು. ಬೇಕು ಅಂದರೆ ಸಣ್ಣದಾಗಿ ಹಚ್ಚಿ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ವಾಚ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.